ಹೇಳಿದ್ದಾಳೆ. ಸೊ ನಾನು ಇವಾಗ ಜಸ್ಟ್ 1:30 ಆಗಿದೆ ಟೈಮು. ಇವಾಗ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಒಂದು ಚಾಲೆಂಜ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಆ ಚಾಲೆಂಜ್ ಏನು ಅಂತ ನಾನು ನಿಮಗೆ ರಿವ್ಯೂ ಮಾಡ್ತೀನಿ. ಬೆಳಗಿನ ಫೋನ್ ಮಾಡಿಬಿಟ್ಟು ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ದಾಳೆ. ಸೊ ಅದಕ್ಕೆ ಸ್ವಲ್ಪ ಬೇಗ ಬೇಗ ಎದ್ವಿ. ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸಡನ್ನಾಗಿ ಗೊತ್ತಿಲ್ಲ, ಬೆಂಗಳೂರು ವೆದರೇ ಚೇಂಜ್ ಆಗಿಬಿಡ್ತು ಅಂತ ಹೇಳ್ಬೋದು. ಯಾಕಂದರೆ ಸಡನ್ನಾಗಿ ಮಳೆ ಬಂದುಬಿಡ್ತು. ನೆನ್ನೆ ತಾನೇ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದ್ದೆ, ಎಲ್ಲ ವಾಶ್ ಆಗಿತ್ತು, ಅರ್ಧ ಫುಲ್ ನೆಂದೇ ಹೋಗ್ಬಿಟ್ಟು ನಾನು ಓಡೋಗ್ಬಿಟ್ಟು ಎಲ್ಲ ಎತ್ಕೊಂಡು ಬಂದಿದ್ದಾಯಿತು. ತುಂಬ ಸಪೋರ್ಟ್ ಮಾಡ್ತಾಳೆ, ಅಂದರೆ ಜಾಸ್ತಿ ಹಠ ಮಾಡಲ್ಲ, ಸೈಲೆಂಟ್ ಆಗಿರ್ತಾಳೆ. ಚೆನ್ನಾಗಿ ನನ್ನ ಅವಳ ಬಾಂಡಿಂಗ್ ಸೂಪರ್ ಆಗಿದೆ. ಏನಾದರೂ ಹೇಳಿದ್ರೆ ಕೇಳ್ತಾಳೆ, ಸೈಲೆಂಟ್ ಆಗಿರುವಿಯಾ ಅಂದರೆ ಸೈಲೆಂಟ್ ಆಗಿರ್ತಾಳೆ. ಬಟ್ ಇವಾಗ ತುಂಬಾನೇ ನಾಟಿ ಆಗಿದ್ದಾಳೆ. ಹಿಡಿಯೋಕೆ ತುಂಬಾನೇ ಕಷ್ಟ. ಅಂಬೆಗಾಲಿಡೋಕೆ ಶುರು ಮಾಡಿದ್ರೆ ಅಂತೂ ಹಬ್ಬ ಹೇಳಕ್ಕೆ ಆಗಲ್ಲ, ಅಷ್ಟು ಕಷ್ಟ ಆಗ್ತಿದೆ ಅವಳನ್ನ ಹಿಡಿಯೋದು. ಫುಲ್ ಟಯರ್ಡ್ ಆಗಿಬಿಡುತ್ತೆ. ಮೊನ್ನೆ ತಾನೇ ಅವರಪ್ಪ ಹಿಡ್ಕೊಂಡಿದ್ರು. ಫುಲ್ ಡೇ ಅವರಪ್ಪನೇ ಅವ್ರ ಜೊತೆ ಫುಲ್ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು. ನಂಗೆ ಆಗಲ್ಲ, ನೀನು ಹೆಂಗೆ ಮ್ಯಾನೇಜ್ ಮಾಡ್ತೀಯ ಅಂತ ಕೇಳಿದ್ರು. ನಾನು ಹೇಳಿದೆ, ಯಾವಾಗಲೂ ಎತ್ಕೊಂಡೇ ಇರಬಾರ್ದು, ಮಕ್ಕಳನ್ನ ಕೆಳಗಡೆ ಬಿಟ್ಟು ಅವ್ರ ಜೊತೆ ಆಟ ಆಡ್ಬೇಕು ನಾವು. ಆವಾಗ ಬಾಂಡಿಂಗ್ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ನಾವೇನಾದ್ರೂ ಅದನ್ನ ಮಾಡಬಾರ್ದು ಅಂತಂದ್ರೆ ಮಾಡಲ್ಲ ಮಕ್ಕಳು. ಅದನ್ನ ಹೇಳೋ ರೀತಿಯಲ್ಲಿ ಹೇಳ್ಬೇಕು, ಅದನ್ನ ಮಾಡಬಾರ್ದು ಇದನ್ನ ಮಾಡಬಾರ್ದು ಅಂತ ಹೇಳ್ಬೇಕು. ಆವಾಗ ಅವ್ರಿಗೆ ಗೊತ್ತಾಗುತ್ತೆ, ಅದನ್ನ ಮಾಡಬಾರ್ದು ಅಂತ ಅಮ್ಮ ಹೇಳ್ತಾ ಇದ್ದಾರೆ, ಅದಕ್ಕೆ ನಾವು ಮಾಡಬಾರ್ದು ಅಂತ. ಸೊ ಇವಾಗಿಂದ ನಾವು ಬೇಸಿಕ್ ಏನ್ ಹೇಳ್ಕೊಡ್ತೀವೋ ಅದು ಮುಂದೆ ಅವರಿಗೆ ಒಂದು ಪಿಲ್ಲರ್ ಆಗಿ ನಿಂತ್ಕೊಂಡ್ಬಿಡುತ್ತೆ. ಓಕೆ, ನಾವು ಮೇನ್ ಫೌಂಡೇಶನ್ ಚೆನ್ನಾಗಿರ್ಬೇಕು. ಆಮೇಲೆ ದೊಡ್ಡವಳಾದಾಗ ಹಠ ಮಾಡ್ತಾರೆ, ನಮ್ಮ ಮಾತೇ ಕೇಳಲ್ಲ, ಆ ಥರ ಇಲ್ಲ. ನಾವು ಇವಾಗ ಏನು ಹೇಳ್ಕೊಡ್ತೀವೋ ಅದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವಳು ಮಧ್ಯಾಹ್ನ 1 ಗಂಟೆಗೆ ಮಲ್ಕೊಂಡ್ಬಿಡ್ತಾಳೆ. ಇವತ್ತು ಊಟನೇ ಮಾಡಿಸಿಲ್ಲ ಅವಳಿಗೆ, ಫುಲ್ ಹಾಲೇ ಕುಡಿದ್ಬಿಟ್ಟು ಮಲ್ಕೊಂಡಿದ್ದಾಳೆ. ನೋಡ್ಬೋದು ನೀವು, ಇಲ್ಲಿ ಬಟ್ಟೆ ಎಲ್ಲ ರಾಶಿ ಹಾಕೊಂಡಿದ್ದೀನಿ. ನನ್ನ ಫ್ರೆಂಡ್ ಫೋನ್ ಮಾಡಿ ಬರ್ತೀನಿ ಅಂತ ಹೇಳಿದ್ಲು. 2 ಡೇಸ್ ಇಲ್ಲೇ ಇರ್ತಾಳೆ ಅಂತ ಹೇಳಿದ್ದಾಳೆ. ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅವಳು ಬಂದ್ರೇನೆ. ಇನ್ನೇನು ಊಟ ಟೈಮ್ ಅಲ್ವಾ, ಸೊ ಡೈರೆಕ್ಟ್ ಊಟಕ್ಕೆ ಬರ್ತಾಳೆ. ಅದಕ್ಕೋಸ್ಕರ ನೋಡ್ಬೋದು ನೀವು, ಅವಳಿಗೆ ಅನ್ನಕ್ಕಿಟ್ಟಿದ್ದೀನಿ. ಮತ್ತೆ ಮೊನ್ನೆ ನಾವು ಮೊಟ್ಟೆ ಕೋಳಿ ಸಾರು ಮಾಡಿದ್ವಿ. ಜಸ್ಟ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ರಾಘು ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅಂತ ಮಾಡಿದ್ವಿ. ಮೊಟ್ಟೆ ಕೋಳಿ ಸಾರು ಚೆನ್ನಾಗಿದೆ, ಆಯಿಲ್ ಎಲ್ಲ ಬಿಟ್ಕೊಂಡಿದ್ದೆ, ಹಾಗೆ ಇಟ್ಟಿದ್ದೆ. ನೆನ್ನೆ ಥರ್ಸ್ಡೇ ಆಗಿರೋದ್ರಿಂದ ನಾವು ತಿನ್ನಲ್ಲ, ಅದಕ್ಕೆ ಅದನ್ನ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟಿದ್ದೆ. ಈಗ ತೆಗೆದ್ಬಿಟ್ಟು ಅದನ್ನ ಬಿಸಿ ಮಾಡಿಬಿಟ್ಟು ಈಗ ಇಟ್ಟಿದ್ದೀನಿ. ಅವಳು ಬಂದರೆ ಒಟ್ಟಿಗೆ ಊಟ ಮಾಡೋಣ ಅಂತ. ಸೊ ಮತ್ತೆ ಅವಳು ಬಂದಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಮೊಟ್ಟೆ ಕೋಳಿ ಸಾರನ್ನ ನಾನು ಆವಾಗಲೇ ಹಾಗೆಯೇ ನಿಮಗೆ ಶೋ ಮಾಡಿದ್ದೆ. ಇದು ಆಯಿಲ್ ಬಿಟ್ಕೊಂಡಾಗ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಸಖತ್ತಾಗಿದೆ. ರೆಸಿಪಿ ಬೇಕು ಅಂದರೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ರಾಗಿ ಮುದ್ದೆ ಇದ್ದರೆ ಅಂತೂ ಮಾತ್ರ ಇದ್ರ ಮುಂದೆ ಇನ್ಯಾವುದೂ ಇಲ್ಲ. ಫೇಮಸ್ ಅಂತಲೇ ಹೇಳ್ಬೋದು. ಮೊಟ್ಟೆ ಕೋಳಿ ಸಾರು ಆ್ಯಂಡ್ ರಾಗಿ ಮುದ್ದೆ ಸಖತ್ತಾಗಿರುತ್ತೆ ಕಾಂಬಿನೇಷನು. ಸೊ ನೆಕ್ಸ್ಟ್ ನಾನು ನಿಮಗೆ ರೆಸಿಪಿನ ಶೇರ್ ಮಾಡ್ತೀನಿ. ಎದ್ದು ಕೂತ್ಕೊಂಡು ಎಲ್ರಿಗೂ ಹಾಯ್ ಮಾಡ್ತಿದ್ದಾಳೆ. ಹಾಯ್ ಮಾಡಿಯ, ಹಾಯ್ ಹಾಯ್. ಜಗತ್ತಲ್ಲಿರೋ ಚಿಂತೆ ಎಲ್ಲ ಇವಳಿಗೇನೆ. ನೋಡಿ ಎಷ್ಟು ಚೆನ್ನಾಗಿ ಥಿಂಕ್ ಮಾಡ್ತಾ ಇದ್ದಾಳೆ. ಹಾಯ್ ಮಾಡಿಯ, ಹಾಯ್ 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 ಹಾಯ್. ನೀನು ಮಾಡ್ಬೇಕಂತಪ್ಪ ಅಮ್ಮ ಹೇಳ್ತಿದ್ದೆ ತಾನೆ, ನೀವು ಫ್ರೆಶ್ ಆಗಿರ್ತಾಳೆ. ಸೊ ಫ್ರೆಶ್ ಮೂಡಲ್ಲಿ ಅವಳಿಗೆ ಏನಾದರೂ ಮಾಡಿಕೊಟ್ರೆ ಹೊಟ್ಟೆ ತುಂಬ ತಿಂತಾಳೆ. ಸೊ ಅದಕ್ಕೆ ನಾನು ಅವಳಿಗೆ ಸರಿ ಮಾಡೋಣ ಅಂತ ಬಂದೆ. ಅಂದರೆ ಇದು ಓಟ್ಸ್ ಪೌಡ್ರು, ಸ್ವಲ್ಪ ಓಟ್ಸ್ ಪೌಡ್ರ್ ಇತ್ತು, ಅದು ಕೂಡ ಖಾಲಿ ಆಗೋದಕ್ಕೆ ಬಂತು. ನೆಕ್ಸ್ಟ್ ಆ ರೆಸಿಪಿನೂ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಏನಿಲ್ಲ, ನೆನ್ನೆ ತೋರಿಸಿದ ವಿಡಿಯೋದಲ್ಲಿ ನಾವು ರೈಸ್ ತೊಗೊಂಡಿದ್ವಲ್ಲ, ಅದನ್ನು ನಾವು ಓಟ್ಸ್ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಸಾಕು. ಸೊ ರೆಡಿ ಆಗುತ್ತೆ. ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ನಾನು ಬೇಯಿಸ್ಕೊತೀನಿ. ಚೆನ್ನಾಗಿ ತಿಂತಾಳೆ. ಅದೇ ಬೇಕು ಇದೇ ಬೇಕು ತಿನ್ನಲ್ಲ ಅಂತ ಡಿಮ್ಯಾಂಡ್ ಮಾಡಲ್ಲ ಅವಳು. ಸೊ ಎಲ್ಲನೂ ತಿಂತಾಳೆ. ಅವಳನ್ನಲ್ಲೇ ಶೆಲ್ಫ್ ಮೇಲೆ ಕೂಡಿಸ್ಕೊಂಡು ನಾನು ಫುಡ್ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಏನೇ ಮನೆ ಕೆಲಸ ಮಾಡೋಕ್ಕೆ ಆಗೋದೇ ಇಲ್ಲ. ಯಾಕಂದರೆ ನೋಡಿ ಇವಾಗ ಅವಳು ಏನು ಮಾಡ್ತಾಳೆ ಅಂತ. ಬಂದು ನನ್ನ ಕಾಲನ್ನ ಹಿಡ್ಕೊಂಡು ನಿಂತ್ಕೊತಾಳೆ. ಏನೇನು ಕೆಲಸ ಮಾಡೋಕ್ಕೆ ಬಿಡೋಲ್ಲ. ಅವಳ ಜೊತೆಗೆ ಇರಬೇಕು, ಅವಳ ಜೊತೆಗೇ ಆಟ ಆಡಬೇಕು. ಏನು ಮಾಡಬೇಕು ಎತ್ಕೋಬೇಕಾ? ಅದು ತೊಗೊಂಡು ಹೋಗು. ಮತ್ತೆ
ಫೈನಲಿ ಅವಳು ಊಟ ತಿಂದು ಕಂಪ್ಲೀಟ್ ಈ ಪ್ಲೇಟಲ್ಲೇ ತಿನ್ನಿಸ್ಬೇಕು, ಬೌಲಲ್ಲಿ ಹಾಕೊಂಡು ಬಂದರೆ ಅವಳು ತಿನ್ನೋದೇ ಇಲ್ಲ. ಟಿ ವಿಲಿ ಏನಾದರೂ ನಾವು ಬೇರೆ ಏನಾದರೂ ನೋಡಿದ್ರೆ ಅವಳಿಗೆ ಇಷ್ಟ ಆಗಲ್ಲ, ಫುಲ್ ಹಠ ಮಾಡ್ತಾಳೆ. ರಾಘವೇಂದ್ರ ಸ್ವಾಮಿಗಳ ಸಾಂಗ್ಸ್ ಬಿಟ್ಟರೆ ಮನೇಲಿ ಇನ್ಯಾವುದೇ ಥರದ ಪ್ರೋಗ್ರಾಮ್ ಆದರೂ ಅವಳಿಗೆ ಹಾಕೋ ಹಾಗೆ ಇಲ್ಲ. ಅದು ಮಾತ್ರ ಓಡ್ತಾ ಇರಬೇಕು, ಅದು ಮಾತ್ರ ಕೇಳಿಸ್ಕೋಬೇಕು ಅವಳು, ಬೇರೆ ಏನೂ ಇಲ್ಲ. ಬೇರೆ ಪ್ಲೇ ಮಾಡೋಕ್ಕೆ ಆಗಲ್ಲ. ನಾನು ಏನಾದರೂ ಸೀರಿಯಲ್ ನೋಡ್ತೀನಿ ಅಂದರೆ ಸಾಕು ಅಳೋಕ್ಕೆ ಶುರು ಮಾಡ್ತಾಳೆ. ಅದನ್ನ ಇಲ್ಲ ಆಫ್ ಮಾಡಿಬಿಡ್ಬೇಕು ಟಿ ವಿನ, ಅಷ್ಟು ಹಠ. ಮುಂಚೆ ಎಲ್ಲ ನಾನು ನನ್ನ ಹಸ್ಬೆಂಡ್ ಮಾತ್ರನೇ ಇದ್ವಿ ಜೊತೆಗೆ. ಇವಾಗ ಅವಳು ಬಂದಾದಮೇಲೆ ಕಂಪ್ಲೀಟ್ ನಮ್ಮ ಲೈಫ್ ಸ್ಟೈಲೇ ಬದಲಾಗಿದೆ ಅಂತ ಹೇಳ್ಬೋದು. ಎಕ್ಸ್ಪೆಷಲಿ ನನಗೆ ಅವಳು ಬಂದಾದಮೇಲೆ ನನಗೆ ದಿನ ಹೇಗೆ ಕಳೀತಾ ಇದೆ ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಅವಳ ಕೆಲಸಗಳು, ಅವಳ ಆಟ, ಅವಳದು ಎಲ್ಲನೂ ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟಿದೆ. ಮುಂಚೆಗೆ ನಾನು ಕಂಪೇರ್ ಮಾಡಿದಾಗ ನನ್ನ ಲೈಫ್ಗೆ ಅಲ್ಲಿ ನಾನು ಮಾತ್ರ ಇದ್ದೆ, ಯಾರೂ ಇರಲಿಲ್ಲ. ನನ್ನ ಫ್ಯಾಮಿಲಿನೂ ಕೂಡ ಅಷ್ಟು ನನಗೆ ಬಾಂಡಿಂಗ್ ಇರಲಿಲ್ಲ. ಸೊ ಇವಳು ಬಂದಮೇಲೆ ಗೊತ್ತಾಗ್ತಿದೆ ನನ್ನ ಫ್ಯಾಮಿಲಿ ಬಾಂಡಿಂಗ್ ಏನು ಅಂತ. ಅದನ್ನು ಅರ್ಥ ಮಾಡಿಸಿದೆ ನನ್ನ ಮಗಳು ಇಯಾ. ಇಯನ್ ಜೊತೆ ನಾನು ಕೂತಿದ್ರೆ ಅವಳು ಪಾಡುಗಳು ಆಟ ಆಡ್ತಾಳೆ. ಅವಳ ಜೊತೆಲಿ ನಾನು ಇರಬೇಕು ಅಷ್ಟೇ, ಮತ್ತಿನ್ನೇನು ಬೇಡ. ಇದೇ ಥರ ಅವಳ ಜೊತೆನೇ ಕೂತಿದ್ರೆ ಅವಳಿಗೆ ಏನೋ ಒಂಥರ ಕಂಫರ್ಟ್ ಫೀಲ್ ಮಾಡ್ತಾಳೆ. ಎಲ್ಲೂ ನಾನು ಎದ್ದೋಗ್ಬಾರ್ದು, ಅವಳ ಜೊತೆನೇ ಇರಬೇಕು. ಈ ಥರ ಇದ್ದರೆ 3 to 4 hours ಒಬ್ಬಳೇ ಆಟ ಆಡ್ತಾಳೆ. ಏನೂ ಕೇಳಲ್ಲ ಅವಳು, ಊಟನೂ ಕೇಳಲ್ಲ, ಏನೂ ಕೇಳಲ್ಲ. ನಾನು ಜೊತೆಯಲ್ಲಿರಬೇಕು ಅಷ್ಟೇ. ಅಂದರೆ ಹುಟ್ಟಿದಾಗಿನ್ನ ಅವಳ ಜೊತೆ ನಾನು, ನನ್ನ ಜೊತೆ ಅವಳು, ನಮ್ಮಿಬ್ಬರು ಬಿಟ್ಟರೆ ಮತ್ತಿನ್ಯಾರೂ ಇಲ್ಲ. ಅವರಪ್ಪ, ನಾನು ಮತ್ತು ನನ್ನ ಮಗಳು, ನಮ್ಮದೇ ಆದಂಥ ಪುಟ್ಟು ಪ್ರಪಂಚದಲ್ಲಿ ನಾವು ಇದ್ದೀವಿ. ಹೆಂಗೆ ಮಾಡ್ತಿದ್ದದು ಕಲ್ಲ ಪುಟ್ಟಜ್ಜಿ, ಹೆಂಗೆ ಮಾಡ್ತಿದ್ದದು? ಚಿನ್ನಮ್ಮ ಆಟ ಆಡ್ತಿದ್ಯಾ ನೀನು? ಸ್ಟೆಪ್ ಹತ್ರ ಕೂತ್ಕೊಂಡು ಗೊಂಬು ಟೈಮ್ ಪಾಸ್ ಮಾಡಿದ್ವಿ. ಯಾಕಂದ್ರೆ ಒಳಗಡೆ ಸ್ವಲ್ಪ ಬೋರ್ ಆಗೋಕೆ ಶುರುವಾಯಿತು. ಅದಕ್ಕೆ ಸಮಾಧಾನ ಮಾಡ್ತಾ ಇದ್ದೆ. ಅಲ್ಲಿ ಇಲ್ಲಿ ಪಕ್ಷಿಗಳನ್ನ, ನಾಯಿಗಳನ್ನ ತೋರಿಸ್ತಾ ಇದ್ರೆ ಅವಳು ಸ್ವಲ್ಪ ಫ್ರೆಶ್ ಆಗಿಬಿಡ್ತಾಳೆ. ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿದ್ವಿ, ಟೈಮ್ ಪಾಸ್ ಮಾಡಿದ್ವಿ. ಒಂದೇ ಹಠ, ಟೆರೆಸ್ಗೆ ಹೋಗ್ಬೇಕು ಅಂತ. ಫೈನಲಿ ಟೆರೆಸ್ಗೆ ಹೋಗ್ತಾ ಇದ್ವಿ ನಾವು. ಬನ್ನಿ ಟೆರೆಸ್ಗೆ ಹೋಗೋಣ. ಟೆರೆಸ್ಸು ಅಂದರೆ ತುಂಬ ಇಷ್ಟ. ಯಾಕೆಂದರೆ ಅಲ್ಲಿ ಪಕ್ಷಿಗಳೆಲ್ಲ ಮೇಲ್ಗಡೆ ಕಾಣಿಸುತ್ತಲ್ವ, ಅದಕ್ಕೆ ಅದನ್ನ ನೋಡಿ ಫುಲ್ ಖುಷಿ ಆಗ್ತಾಳೆ. ಅದಕ್ಕೋಸ್ಕರ ಟೆರೆಸ್ ಮೇಲೆ ಹೋಗ್ತೀವಿ. 1 ಫ್ಲೋರ್ ಅಷ್ಟೇ ನಮ್ಮದು. ಸೆಕೆಂಡ್ ಫ್ಲೋರ್ ಆಗಿರೋದ್ರಿಂದ ಮೇಲೇನೆ 1 ಫ್ಲೋರಲ್ಲಿ ನಮಗೆ ಟೆರೆಸ್ ಸಿಕ್ಬಿಡುತ್ತೆ. ಸೊ ಹಂಗಾಗಿ ಡೈಲಿ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ. ಟೆರೆಸ್ ಕರ್ಕೊಂಡು ಬಂದು ಅದಕ್ಕೆ ಟೆರೆಸ್ಗೆ ಹೋಗೋಣ ಅಂತಾಳೆ. ಫೈನಲಿ ಟೆರೆಸ್ಗೆ ಬಂದಿದ್ದೀವಿ. ಗೊಂಬ ಇಲ್ಲ ಆಟ ಆಡ್ತೀಯಾ? ನೋಡಿ ಅವಳಿಗೆ ಫುಲ್ಲು ಆಟ ಆಡಿ ಆ ಡ್ರೆಸ್ ನೋಡಿ ಹೇಗಾಗಿದೆ. ಇವಾಗ ಪುನಃ ಅವಳಿಗೆ ಕೆಳಗೋಗಿ ಸ್ನಾನ ಮಾಡಿಸ್ಬೇಕು. ಯಾಕೆ ಅವಳು ಅಷ್ಟೊಂದು ಕ್ಯೂರಿಯಾಸಿಟಿಯಲ್ಲಿ ನೋಡ್ತಾ ಇದ್ದಾಳೆ ಅಂತಂದರೆ, ತೋರಿಸ್ತೀನಿ ಬನ್ನಿ. ಅಲ್ಲಿ ದೂರದಲ್ಲಿ ಒಂದು ಕಾಗೆ ಕೂತಿದ್ದೆ, ಅದನ್ನು ನೋಡಿಬಿಟ್ಟು ಫುಲ್ ಎಕ್ಸೈಟ್ಮೆಂಟ್ ತೋರಿಸ್ತಾ ಇದ್ಲು. ಅವಳು ಮುಂಚೆಯಿಂದ ಅಷ್ಟೇ ಪ್ರಾಣಿ ಪಕ್ಷಿಗಳಂದರೆ ತುಂಬಾ ಇಷ್ಟ. ಭಯ ಅನ್ನೋದೇ ಪಡಲ್ಲ ಅವಳು. ಡೈರೆಕ್ಟಾಗಿ ಹೋಗಿ ಅವನ್ನೆಲ್ಲ ಮುಡ್ತಾಳೆ ಕೂಡ ಅವಳು. ಅದಕ್ಕೆ ಆ ಕಾಗೆ ನೋಡಿಬಿಟ್ಟು ಅವಳು ಅಷ್ಟೊಂದು ಎಕ್ಸೈಟ್ಮೆಂಟ್ ಆಗಿರೋದು. ಖುಷಿಯಾಗುತ್ತೆ ಅವಳನ್ನ ಈ ಥರ ನೋಡೋದಕ್ಕೆ. ಮೇಲೆ ಟೆರೆಸ್ ಮೇಲೆಲ್ಲ ಆಟ ಆಡ್ಕೊಂಬಂದು ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ನನಗೆ. ಸೊ ಅದಕ್ಕೆ 1 ಕಪ್ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ.
ಒಂದು ಕಪ್ ಕಾಫಿ ಕುಡಿತಾ ಈಯನ ಹಾಲಲ್ಲಿ ಕುಡಿಸ್ಕೊಂಡು ಶ್ರೀರಾಯರ ಸಾಂಗ್ಸನ್ನು ಕೇಳಿಕೊಂಡು ಇವತ್ತಿನ ಸಂಜೆಯನ್ನು ಎಂಡ್ ಮಾಡ್ತಾಯಿದ್ದೀನಿ. ಶುಕ್ರವಾರ ಆಗಿರೋದ್ರಿಂದ ಆಲ್ರೆಡಿ ಸಂಜೆ 6:30 ಆಗೋಗ್ಬಿಟ್ಟಿತ್ತು. ಈಯ ಮಲ್ಕೊಂಡಿದ್ಲು. ಸೊ ಬೇಗ ಬೇಗ ಕಸ ಗುಡಿಸಿ ಫ್ರೆಶಪ್ ಆಗಿ ಬಂದು ಪೂಜೆ ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಹೊಸದಾಗಿ ಈ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮತ್ತೆ ಮುಂದಿನ ವಿಡಿಯೋಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.